ಅರಕೆಗೆ ತಂದ ಕುರಿ ಹಸಿರು ತೋರಣವ ಮೇದಿತ್ತು, ಕೊಂದವರು ಉಳಿದರೆ. ಅಯ್ಯ ಬಿದೋಗ್ತಿಯಲ್ಲಮ್ಮ ನೀನೇ. ಚುಚ್ಚುತ್ತಾನಪ್ಪ ಚಿನ್ನು ರಾಜು, ಚುಚ್ಚುತ್ತ ಕಾಲು. ಸಾಕ್ಬಿಡ್ರಿ ರಾಜುಲ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಕರುನಾಡು ಜನಗೆ. ಇವಾಗ ನಾವು ಬೆಳಗ್ಗೆನೆ ಎದ್ದಿ ಏನ್ ಮಾಡ್ತಿದೀವಿ ಅಂದ್ರೆ ನೋಡಿ ಎಣ್ಣೆ ತಿಕ್ಕೊಂಡು ಹೆಂಗಿದ್ದಾರೆ. ತೋರಣ ಕಟ್ತಿದ್ದಾರೆ ತಾನೇ ಬಾಬಾ, ತೋರಣ ಕಟ್ತಿದ್ದಾರೆ. ನಮ್ಮಮ್ಮ ನೋಡಿ ವಯಸ್ಸಾಗಿರೋ ಮುದುಕಿ ಇದ್ದಂಗಿದೆ. ಹೇಳ್ ಬಾಬಾ. ಅರಕೆಗೆ ತಂದ ಕುರಿ ಹಸಿರು ತೋರಣವ ಮೇದಿತ್ತು, ಕೊಂದವರು ಉಳಿದರೆ. ಉಳಿದರೆ ಇಲ್ಲ ಮಲ್ಗವ್ರೆ. ಇವಾಗ ಹೋಗಿ ತೋರಿಸ್ತೀವಿ ಎಲ್ಲಿ ಮಲ್ಗವ್ರೆ. ನೀವ್ ನೋಡ್ಲೇಬೇಕು ಅಂತ ತೋರಿಸ್ತೀವಿ. ಜಾಸ್ತಿ ಹಾಕ್ಬೇಡ, ನೋಡಕ್ಕೋಸ್ಕರ ತಗೋಯ್ತು. ಎಷ್ಟು ಕೋಳಿ ತಿಂದವ್ರೆ, ಎಷ್ಟು ಮೇಕೆ ತಿಂದು ಮಲ್ಗವ್ರೆ ಅಂತ ತೋರಿಸ್ತೀನಿ. ಜಾಸ್ತಿ ಹಾಕಡ. ಬುರುಡೆ ಬುರುಡೆ ಆಡು. ಹೋಗಲ್ಲಮ್ಮ. ಸಾಕ್ಬಿಡ್ರಿ ರಾಜುಲ. ಬೇಕು ನನ್ಗ ಹೆಂಗ ಹೇಳ್ತೀಯ? ಹೀಟಾಗೋಗಿದೆ ಗೈಸ್ ನನಗೆ. ಎಣ್ಣೆ ಎಲ್ಲ ತಿಕ್ಕಾಗಿದೆ ಗೈಸ್. ಎಣ್ಣೆ ತಿಕ್ಕ ಉದ್ದೇಶ ಏನು? ಒಂದೇ ನಿನ್ನ ಯುಗಾದಿ ಅಲ್ವಾ, ಯುಗಾದಿ ಅಲ್ವಾ ಅಂತ ಗೊತ್ತಿಲ್ಲ. ಮನುಷ್ಯನಿಗೆ ದೇಹ ಹೀಟ್ ಆಗಿರ್ತದೆ. ದೇಹ ಹೀಟ್ ಆದಾಗ ಎಣ್ಣೆ ತಿಕ್ಕಿದಾಗ ತಂಪಾಗಲಿ ಅಂತೇಳಿ ಎಣ್ಣೆ ಎಲ್ಲ ತಿಕ್ಕಿ ಒಬ್ಬಟ್ಟು ಮಾಡೋ ಉದ್ದೇಶ ಮಾಡ್ತಾನೆ. ಈ ಸೀಸನ್ ಅಲ್ಲಿ ಬೇಳೆ ಒಬ್ಬಟ್ಟು ತಿಂದ್ರೆ ಮನಸ್ಸು ತಂಪಾಯ್ತಾನೆ. ಹೇಳ ನಿಂಗೆ ಗೊತ್ತಿದ್ರೆ ಜಾಸ್ತಿ ಸೂಟ್ ಹಾಕ್ಬೇಡ. ನಿಮ್ಮಪ್ಪ ಹೇಳ್ತಲ್ವಾ ಅಷ್ಟೇ. ಅದೇನಾ? ಹೋಗಿ ನೀನು ಹೋಗಿ ಸ್ನಾನ ಮಾಡಿ ಮುಚ್ಕೊಂಡ ಹಂಗಂತಲ್ಲ, ಹಿಂಗ್ ಕೇಳಲಿ ಹೇಳಲಿ ಬರ್ಕೋ. ಏನಕ್ಕೆ ಅಂದ್ರೆ ವರ್ಷ ಪೂರ್ತಿ ಈ ಸೀಸನ್ ಚೇಂಜ್ ಆದಾಗ ಋತು ಚೇಂಜ್ ಆದಾಗ ಏನಾಗುತ್ತೆ, ಕ್ರಿಮಿ ಕೀಟಾಣುಗಳು, ಬ್ಯಾಕ್ಟೀರಿಯಾಗಳು, ಫಂಗಸ್ಗಳು ಅದೆಲ್ಲ ಬರುತ್ತೆ. ಅದನ್ನ ತಡೆಗಟ್ಟಕ್ಕೆ ಎಳ್ಳೆಣ್ಣೆಲಿರುವಂತ ಒಂದು ಪವರ್. ಆ ಅದೇ ಹರಳೆಣ್ಣೆ, ನೀವು ಎಳ್ಳೆಣ್ಣೆ ಅಂತ ಜೊತೆ ಅರಳು. ಆ ಹರಳೆಣ್ಣೆನ ಹಚ್ಚೋದ್ರಿಂದ ಯಾವುದೇ ತರ ನಮ್ಗೆ ಒಂದು ಇಮ್ಯುನಿಟಿ ಸಿಗ್ದಂಗ ಆಗುತ್ತೆ. ಅದು ಬೇರೆ ಈ ಸರಿ ಈ ಜಿಯೋ ಇಂಜಿನಿಯರಿಂಗ್ ಆಗಿ ಮೋಡ ಬಿತ್ತನೆ ಮಾಡಿ ಮಳೆ ಬರ್ಸಿರೋದ್ರಿಂದ ಸಿಲ್ವರ್ ಅಯೋಡೈಡ್ ನ ಕೆಮಿಕಲ್ ಫಾರ್ಮ್ ಮಾಡಿ ಇಂಜೆಕ್ಟ್ ಮಾಡಿ ಇದಕ್ಕೆ ಸ್ಟ್ರಾಟೋಸ್ಫಿಯರ್ ಗೆ ಇಂಜೆಕ್ಟ್ ಮಾಡಿರೋದ್ರಿಂದ ಆರ್ಟಿಫಿಷಿಯಲ್ ಮಳೆ ಬಂದಿದೆ. ಈ ಮಳೆ ಒಳ್ಳೆದಲ್ಲ. ಯಾವತ್ತೂ ಬರ್ದೇ ಇರುವಂತ ಹಾವಿ ಕಲ್ಲುಗಳು, ಯಾವತ್ತೂ ಬರ್ದೇ ಇರುವಂತ ಇಷ್ಟು ಮಂಜುಗಳು ಯಾವತ್ತೂ ಇಲ್ಲದೆ ಇರೋದು ಈ ಸರಿ ಯಾಕೆ ಆರ್ಟಿಫಿಷಿಯಲ್ ಯಾಕೆ ಅಂತ ಕ್ವಶನ್. ಆದ್ರೆ ಅವರ ದೇಶಗಳಲ್ಲಿ ಮಾಡಕ್ಕಾಗದಿರೋದನ್ನ ನಮ್ಮ ದೇಶ ಪ್ರಯೋಗ ಮಾಡಿ ಕಂಡುಹಿಡಿಯುತ್ತಿದ್ದಾರೆ. ಅದನ್ನು ಕಂಡುಹಿಡಿದು ನಿಮಗೆಲ್ಲ ತೋರಿಸ್ತಾರೆ ನೋಡಿ. ಉಂಟೈ ಗೈಸ್, ಫುಲ್ ರೆಡಿ ಆಗಿದೆ ಗೈಸ್. ವೆಲ್ಕಮ್ ಬ್ಯಾಕ್. ತಿರ್ಗಾ ಸ್ನಾನ ಎಲ್ಲ ಮಾಡಿಕೊಂಡು ಎಣ್ಣೆ ಎಲ್ಲ ಹಚ್ಕೊಂಡು ಫುಲ್ ಸ್ನಾನ ಮಾಡಿ ರೆಡಿಯಾಗಿದ್ದೀನಿ. ದಿಸ್ ಈಸ್ ಮೈ ಔಟ್ಫಿಟ್. ಆ್ಯಂಡ್ ನಮ್ಮ ಅಪ್ಪಾಜಿ ಅವರು ಇದ್ದಾರೆ ಇಲ್ಲಿ, ತೋರಿಸ್ತೀನಿ ನೋಡಿ. ಅಪ್ಪಾಜಿ ಬನ್ನಿ ಇಲ್ಲಿ ನೋಡಿ. ನಮ್ಮ ಅಪ್ಪಾಜಿಯವರು ರಾಜಣ್ಣ ಸ್ವಲ್ಪ ಇಲ್ಲಿ ಆಯನ್ನಿ ಹಾಯ್ ವಿಶ್ ಮಾಡಿ ಯುಗಾದಿ ಹಬ್ಬಕ್ಕೆ ಶುಭಾಶಯಗಳು ಅಂತ. ಯುಗಾದಿ ಹಬ್ಬದ ಶುಭಾಶಯಗಳು. ಹಾಂ, ನಿಮಗೂ ನಿಮ್ಮ ಕುಟುಂಬ. ನೀಟ್ ನಿನಗೆ ಹೇಳ್ಕೊಡ್ಬೇಕಾ ನಾನು? ನೀನು ಆಗಿರಲ್ಲ, ಕನ್ನಡಕ ಹಾಕು. ಹೇಳಿ ಇವಾಗ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೂ ನಿಮ್ಮ ಕುಟುಂಬದವರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಅವನ್ ತರಿ. ಹೇ ಬರಲಿ ಹೇಳು. ಪೂಜೆ ಮಾಡೋಣ ಇರೋ ಫಸ್ಟ್. ಪೂಜೆ ಅಲ್ಲಿ ಇಲ್ಲಲ್ಲ, ಹೇಳು. ಇಲ್ಲಿ ಮಾಡ್ಬೇಕಲ್ಲ, ಇಲ್ಲಿ ಮಾಡಂಗಿಲ್ಲ, ಬಂದ್ ಮಾಡೋದು ಹೇಳು. ಸಮಸ್ತ ಕರ್ನಾಟಕದ ಜನತೆಗೆ ಯುಗಾದಿ ಹಬ್ಬದ ಅಲ್ಲಾಡು ಪಾಪ ಆಫ್ ಮಾಡ್ ಪಾಪ. ಇಲ್ಲು ಹೇಳ ಬಾರ ಬಾ, ಹೇಳ್ಬಿಡಲ್ಲ. ಬಾ ಬೇಗ ಬಾ. ಈ ನಮ್ಮಪ್ಪ ಹಾಳು ಮಾಡ್ಬಿಡ್ತದೆ.
ಗೈಸ್ ಇವಾಗ ಕಾರ್ಗೆಲ್ಲ ಐಟಮ್ಸ್ ಎತ್ತಿಕ್ಕೊಂಡಿದ್ದೀವಿ ಆಯಿತಾ. ಹೋಗಿ ಅಲ್ಲಿ ಪರಿಸ್ಥಿತಿ ಯೂಶ್ವಲಿ ಇಷ್ಟೊತ್ತಿಗೆಲ್ಲ ಹೋಗ್ಬಿಡ್ತಿದ್ವಿ ಗೈಸ್, ಮುಂಚೆನೇ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದುಬಿಡ್ತಿದ್ವಿ. ಇವತ್ತು 8:56 ಆಗಿದೆ, ಇನ್ನೂ ಹೋಗಿಲ್ಲ. ಕಾರ್ಗೆಲ್ಲ ಐಟಮ್ಸ್ ಎತ್ತಿಕ್ಕೊಂಡು ಆಗಿದೆ, ಫುಲ್ ರೆಡಿ ನೋಡಿ. ಇಲ್ಲಿಂದ ಮಶಾನಕ್ಕೆ ಸ್ವಲ್ಪ ದೂರನೇ ಗೈಸ್, ಅದು ಜಾಸ್ತಿ ದೂರ ಏನಿಲ್ಲ, ಸ್ವಲ್ಪ ದೂರನೇ ಹೋಗ್ಬಿಡುವುದು ಪಟ್ಟಂತ. ನಮ್ಮಪ್ಪ ಅವರು ಈ ಥರ ನಾವು ವೀಡಿಯೋ ಮಾಡಬೇಕಾದ್ರೆ ಸಾಂಗ್ಗಳು ಹಾಕ್ಕೊಳ್ಳೋದು, ಆಡಿಯೋ ಹಾಕೋದು ಬ್ಯಾಕ್ಗ್ರೌಂಡಲ್ಲಿ, ಹಿಂಗೆ ಹಿಂಸೆ ಇಕ್ಕೋದು ತಾನೇ ಪಾಪ. ಹಬ್ಬದ ದಿವಸ ಒಳ್ಳೆ ಮಾತಾಡಬೇಕು, ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಬೇವು ಬೆಲ್ಲ ತಿನ್ನೋದು ಯಾವಾಗ? ಬಂದವ್ರು ಪೂಜೆ ಮಾಡ್ಕೊಂಡು. ಇವತ್ತಿಗಣ್ಣ ಯುಗಾದಿಗ ಬೇವು ಬೆಲ್ಲ ತಿನ್ನೋದು? ಓ ಸಂಕ್ರಾಂತಿಗ. ಹ್ಞೂ, ಉಗಾದಿಗೆ ಯಾರು ಪಾಪ? ಸಂಕ್ರಾಂತಿಗೆ ಎಳ್ಳು ಬೆಲ್ಲ ತಿಂದು, ಉಗಾದಿಗೆ ಬೇವು ಬೆಲ್ಲ ತಿಂದು. ಹೌದಾ? ಹೌದು, ಒಬ್ಬರು ತಿಂದು ಮಲ್ಕೊಳ್ಳೋದು. ಓ ಗೈಸ್, ಇವತ್ತು ಬೇವು ಬೆಲ್ಲ ತಿನ್ನೋದಂತೆ ಗೈಸ್. ಕುರಿ ತಿನ್ಬೋದು. ನಾಳೆ ಹೊಸ್ತಡ್ಕು ಇದೆ ಗೈಸ್, ಐ ಆಮ್ ವೇಟಿಂಗ್. ಕುರಿ ಕೋಳಿ ತಿಂದು ಮಲ್ಕೋಬೇಕು ತಿಂದು. ನಮ್ಮಮ್ಮ ಬರ್ತಾರೆ ಇರಿ, ನಮ್ಮಮ್ಮ ನೋಡಿ ಗೈಸ್, ನಮ್ಮ ಆಂಟಿ ಬಂದಿದ್ರು. ಆಂಟಿ ಗೈಸ್, ನಾನೇ ಗಿಫ್ಟ್ ಕೊಟ್ಟಿದ್ದು ನಮ್ಮಮ್ಮಂಗಿದ್ದು ಸೀರೆ. ಹೆಂಗಮ್ಮ ಇಷ್ಟೊಂದು ರೆಡಿ ಆಗಿದೆಯಾ? ಬೈಲ್ ಬೇಡ, ಚೆನ್ನಾಗಿಲ್ಲ, ಯಾವ್ದು ಹಳ್ಳಿ ಗುಗ್ಗು ಥರ ಇದೆಯಾ. ಗೈಸ್ ಬಂದರು ನೋಡಿ ಆಂಟಿ. ಆಯೇನು ಎಲ್ಲರಿಗೂ ಸಮಸ್ತ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ, ಸುಸ್ವಾಗತ ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳು. ರಿಯಾಕ್ಷನ್ ಯುಗಾದಿ ಹಬ್ಬದ ಶುಭಾಶಯಗಳು. ಬಾ ಸಾಕು ಬಾ ಗೈಸ್. ಫೈನಲಿ ಬಂದ್ವಿ ಫೈನಲಿ ಮಚಾನ್ ಹತ್ರ. ಇಲ್ಲಿಂದ ನಮ್ಮ ಮನೆಯಿಂದ ಸ್ವಲ್ಪನೇ ದೂರ, ಅಲ್ಲಿ ಕಾರ್ ಹೋಗಲ್ಲ, ಅಲ್ಲಿಗೆ ಎತ್ಕೊಂಡು ಹೋಗ್ಬೇಕು. ನಾವಿಲ್ಲಿ ಇವಾಗ ಹೂವುಗಳನ್ನ ಎತ್ಕೊಂಡು ಹೋಗ್ಬೇಕು. ಅವ್ರು ಕಿತ್ತಾಗಿರೋದು ನನಗೆ ಬಿಟ್ಬಿಟ್ಟು ಎತ್ಕೊಂಡು ಹೋಗ್ತಾ ಇರೋದು ಅವನು. ಕೆಟ್ಟ ಬುದ್ಧಿ ಗೈಸ್ ಅವನಿಗೆ. ಬಂದ್ವಿ, ಎತ್ಕೊಂಡು ಬಂದೆ. ಕಿತ್ತೋಗಿದ್ದಿದ್ದು ಕವರ್ ನನ್ನ ಕೈಲಿ ಎತ್ಕೊಂಡ್ಬಂದೆ. ನೋಡಿ ತೊಳೆದ್ವಿ. ಇವಾಗ ಅರ್ಶಿನ ಕುಂಕುಮ. ಇದು ನಮ್ಮ ತಾತ ಬಾಬಾ ನೋಡಿ ಗೈಸ್, ಹಳೆ ಗೋರಿ. ಇದು ನಮ್ಮ ತಾತ. ಇದು ಯಾರು? ನಮ್ಮಣ್ಣ ದೊಡ್ಡಪ್ಪ. ನಿಮ್ಮ ದೊಡ್ಡಪ್ಪ? ನನಗಣ್ಣ. ನಿನಗಣ್ಣನ? ಹಾಂ, ಅದು ಅಣ್ಣನೇ. ಅಣ್ಣನ? ನಿನ್ಗೆ ಅಣ್ಣನ? ನನ್ನ ದೊಡ್ಡಪ್ಪಲ್ಲ. ಓಕೆ. ಇವ್ರು 1999 ಸತ್ತೋಗಿದ್ದಾರೆ, ಇವ್ರು 96 ಸತ್ತೋಗಿದ್ದಾರೆ. ಅಪ್ಪ ನಿಮ್ಮಪ್ಪ ಯಾವಾಗ ಸತ್ತೋದ್ರು? 87. ಡೇಟ್ ಬರ್ಸತ್ತಾನೆ ಬರ್ದೈತಲ್ಲ ಒಟ್ಟಾಗದ ಪೇಂಟು. ಓ, ನಾನು ಬರ್ದಿದ್ದೆ ಅದನ್ನು. ನೀನಾ? ಡೇಟ್ ಆಫ್ ಬರ್ತ್ ಹಾಕಿರಲಿಲ್ಲ ಅವರು. ನೋಡಿ ಇದೆ ಮಶಾನ. ನಮ್ಮ ಅಜ್ಜಿ ಅಲ್ಲಿದ್ದಾರೆ ಗೈಸ್. ಅಯ್ಯಪ್ಪ, ಇರು ಹಿಂಗೆ ಇರಲೇ ಅಯ್ಯ ಬಿದೋಗ್ತಿಯಲ್ಲಮ್ಮ ನೀನೇ. ಏನು ಈ ತೂಕ ಇರೋದು? ಮುಂದಕ್ಕೆ ಬರಲ್ಲ. ಎಲ್ಲೆಲ್ಲಿ ಇಕ್ತಿಯಪ್ಪ? ಇಡ್ಬೋದು. ಎರಡೆರಡು ತಂದಿದ್ದೀರಾ ಎಲ್ಲರಿಗೂ? ಹಾಂ. ಹಿಂಗೆಲ್ಲ ಇಟ್ಟಿದ್ದೆ ಮೇಲೆಲ್ಲ ಊಟ ಇಕ್ಕಿ ಅಂತದಂಗೆ ಚಡ್ಡಿ ಬನೀನು, ಪಟಾಪಟಿ ಚಡ್ಡಿ ಬನೀನು, ಬಟ್ಟೆ, ಟವಲ್ಲು. ಬಟ್ಟೆ ಬ್ಯಾಗ್ ಎತ್ಕೊಂಡ್ಬಂದಿರಾ? ಬಟ್ಟೆ ಬ್ಯಾಗ್ ತಂದಿದ್ದೀರಾ? ಏನಿಲ್ಲ, ನಿಂಗೆ ಹೆಂಗೆ ಕೊಡೋದು ಹೇಳು? ತನಾರ್ ಅಂತ ಹೊಡೋದು. ಬಿಡು ಹೋಗುತ್ತೆ.
ಇಲ್ಲೆಲ್ಲ ಫುಲ್ ಈ ಥರ ಹಿಂಗೆ ಬೆಳ್ಕೊಂಬಿಟ್ಟಿದೆ ಗೈಸ್. ಇವತ್ತು ನಾವು ಬೇಗ ಬಂದಿಲ್ಲ, ಲೇಟಾಗಿ ಬಂದಿಲ್ಲ. ನಾವು ಇವತ್ತು ಆ್ಯಕ್ಚುಲಿ ಲೇಟಾಗಿ ಬಂದಿದ್ದೀವಿ, ತುಂಬ ಲೇಟಾಗಿದೆ. ನಾವು ಯೂಶ್ವಲಿ ಸೂರ್ಯ ಉದಯ ಟೈಮಲ್ಲಿ ಬಂದುಬಿಡ್ತಿದ್ವಿ. ಚೂಡೇಗೌಡರು, ಗೌಡರು ಅಂತ ಹಾಕೋರಲ್ಲ ಬಾಬಾ, ಚೂಡೇಗೌಡರು ಉರ್ಫ್ ಪಿಟ್ಟಣ್ಣ, ಅವರು ತಮ್ಮಣ್ಣ, ಉರ್ಫ್ ಚೂಡೇಗೌಡ ಗೌಡ, ಎಲ್ಲ ಚೂಡೇಗೌಡ. ನಮ್ಮ ತಾತನ ಹೆಸ್ರು ಎಮ್ಮೆ ಚೂಡೇಗೌಡ, ನಮ್ಮ ತಾತನ ಹೆಸ್ರು ಎಮ್ಮೆ ಚೂಡೇಗೌಡ. ಚೂಡೇಗೌಡ, ಚೂಡೆ ಅಂದರೆ ಶಿವ ಇತ್ತಲ್ಲ ಚೂಡೇಶ್ವರ, ಅದರ ಹೆಸ್ರನ್ನ ತಗೊಂಡು ಹಂಗೆ ಇನ್ಫ್ಲುಯೆನ್ಸ್ ಆಗಿ ಹಂಗೆ ಇರೋದು ಚಂದನ್ ಅಂತನಾ, ಚಂದ್ರಚೂಡ ಅಂತ. ಚಂದ್ರಚೂಡ ಸ್ಟಾರ್ಟ್ ಮಾಡಿ ಚಂದನ್. ನನಗೆ ನಿನಗೆ ವಸಂತ ವಲ್ಲಭರಾಯ ಸ್ವಾಮಿ ಅಂತ ಇದ್ರದ್ದು ಇಸ್ರಾಲೆ ಬೆಟ್ಟದು. ನಮ್ಮ ತಾತ ಇಸ್ರಾಲೆ ಎಲೆ ಒಳಗಡೆ ಇಕ್ರಿ. ಆಯ್ತು ನೋಡಿ, ಇವಾಗ ಒಬ್ಬಟ್ಟು ಅವೆಲ್ಲ ಇಡೋದು. ಇದು ಮಶಾನನ ಪಂಚಾಯತಿಯವರು ಕ್ಲೀನ್ ಮಾಡಿಸ್ಬೇಕು. ಬೆಂಗಳೂರಲ್ಲಿದೆ ನೋಡವ್ವ. ಬೆಂಗಳೂರಲ್ಲಿ ಆಗ್ಲೇನು ಕಂಪ್ಲೇಂಟ್ ಹಾಕೋಣ. ಹಾಂ, ನವಿಲ್ ನೋಡಿ ಸೌಂಡ್ ಬರ್ತಾರಲ್ಲ ಹೋಟ್ಲಲ್ಲಿ ಅವ್ರಿಗೆ ಹೇಳ್ಬೇಕು ಫಸ್ಟ್ ಮಸಾಲ ಕ್ಲೀನ್ ಮಾಡ್ತಾರೆ. ಆಯ್ತಾಯ್ತು ಹೇಳಂಬ, ಓಟು ಬರ್ತಾರಲ್ಲ ಮಾಡಿಸ್ಬಿಡ್ತೀವಿ ಕಣವ ಅಂತಾರೆ. ಇದನ್ನು ಎಲ್ಲ ಇಡೋದು ಹಿಂಗೆ. ನಿಮ್ಮ ಮನೇಲಿ ಯುಗಾದಿಗೆ ಹಿಂಗೆ ಎಲ್ಲರೂ ಮಾಡಲ್ಲ ಹಿಂಗೆ. ನಮ್ಮ ಸೈಡ್ ಮಾಡ್ತಾರೆ ಕಣ, ಮೈಸೂರು ಮಂಡ್ಯ ಸೈಡ್ ಮಾಡ್ತಾರೆ. ಮೈಸೂರು ಮಂಡ್ಯ ಕಡೆ ಆ ಕಡೆ ಮಾಡಲ್ಲ. ಹಾಂ, ರಾಮನಗರ, ಚನ್ನಪಟ್ಟಣ ಹಾಂ, ಈ ಕಡೆ ಮಾಡ್ತಾರೆ. ಹೌದೇನೋ ಕರಿ ಕನ್ನಡಕ. ಬಾರೋ ತೋರಿಸ್ತೀನಿ ನೋಡಮ್ಮ, ಏನಮ್ಮ ತೋರಿಸ್ತೀನಿ ಅಂತಾನೆ ಕರಿ ಕನ್ನಡಕ ಅಂದರೆ. ಇದೇ ಶೋರೂಮ್ ನೋಡ್ತಾ ಇದ್ದಾರೆ, ಗೋಡನ್ ತೋರಿಸ್ತೀನಿ ಅಂತ ಅವ್ನು ಹೇಳ್ತಿರೋದು. ಕರಿ ಕನ್ನಡಕ ಅಂದೆ ಅಪ್ಪನೂ ಕರಿ ಕನ್ನಡಕ. ಅದೇ ಕಣ ಅವ್ನು ಅದೇ ಹೇಳ್ತಿರೋದು, ಬೇರೆ ಶೋರೂಮ್ ನೋಡ್ಬಿಟ್ಟು ಹಿಂಗೆ ಆಡ್ತಿಲ್ಲ, ಗೋಡನ್ ನೋಡ್ದೆ ಹೆಂಗೆ ಆಡ್ತೀಯ ಅಂತ ಕೇಳ್ತಾವನು. ಅಪ್ಪ ಇಲ್ಲಿ ಪೂಜೆ ಮಾಡಕ್ಕೆ ಬಂದಿದ್ದೀರಾ? ಗೋಡನ್ ಹತ್ರ ತೋರಿಸ್ತಾನೆ ಇಡ್ಲ. ಏನೋ ಕರಿ ಕನ್ನಡಕ ಏನು ತೋರಿಸ್ತೀಯ ಕರಿ ಕನ್ನಡಕ? ಇವರೆಲ್ಲ ಎಷ್ಟು ಬಾಳೆಕಲ್ತನ ಮಾಡಿದವ್ರು ಗೊತ್ತಾ, ಎಷ್ಟು ಆರಾಮಾಗಿ ಮಂದಿ ಮಲ್ಗವ್ರೆ. ಚಾಕು ಎಲ್ಲ ಇಷ್ಟೇ, ಒಂದಲ್ಲ ಒಂದು ದಿವಸ ಕೊನೆಗೆ ಯಾವುದು ಇಲ್ಲ ಶಾಶ್ವತ. ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರು. ಚಾಕು ಏನಮ್ಮ? ಹಚ್ಕೊಳ್ಳೋ ತನಕ ಇಲ್ಲಾಂದ್ರೆ ಬೇಕು ಮುರಿದೋಗುತ್ತೆ. ಬ್ಯಾಕಲ್ಲೆಲ್ಲ ಬೇವರು ಹೋಗ್ತಿದೆ ಗೈಸ್. ಬಿಸಿಲು ಪೂಜೆ. ಹೊಗೆ ನೋಡಿ ಗೈಸ್ ಹೆಂಗೆ ತುಂಬಿದೆ. ಬಿಸಿಲಿಗೆ ಏನು ಕಾಣಿಸ್ತಾನೆ ಇಲ್ಲ, ತಟ್ಟನೆ ರಿಫ್ಲೆಕ್ಟ್ ಆಗ್ತಿದೆ. ಹೌದನವಾ ಪ್ಯಾಂಟ್ ನೋಡಿ, ವೈಟ್ ಪ್ಯಾಂಟ್, ವೈಟ್ ಪ್ಯಾಂಟ್ ಫುಲ್ ಗಲೀಜ್. ಲೇ ಚಪ್ಪಲಿ ಬಿಚ್ಚಲೇ. ಇದು ನಮ್ಮ ದೊಡ್ಡಮ್ಮ, ಅದು ನಮ್ಮ ಅಜ್ಜಿ. ಸರಿ ಬಾಮ್ಮ, ಅಜ್ಜಿನ ತೋರಿಸು. ಅಂಜಮ್ಮ. ಎಲ್ಲಿ ನೋಡಮ್ಮ, ಎಲ್ಲೆಲ್ಲ ನೋಡ್ಕೊಂಡು ಪೂಜೆ ಮಾಡ್ಬೇಡ. ಯು ಕಾಂಟ್ ಲರ್ನ್ ಯುವರ್ ಮಾಮ್ಸ್ ಟೆಕ್ನಿಕ್ ಅನ್ನೋದು ಗೈಸ್. ಮುಗೀತೆಲ್ಲ. ಅದು ದಾರಿದ ಗಾಡಿದಲ್ಲ ಮುಚ್ಚಪ್ಪ, ಗಾಡಿಗಳು ಆಡ್ತಾವ, ಟ್ರಾಕ್ಟರ್ಗಳು ಯಾರು ಮುಚ್ಕೊಂಡಾಗವ್ರೆ. ಹೋಗಿ ಒಬ್ಬಟ್ಟು ಗಿಬ್ಬಟ್ಟು ಎಲ್ಲ ಮಾಡಿರ್ತಾರೆ, ಅದನ್ನು ತಿನ್ನೋದು. ಚುಚ್ಚುತ್ತಾನಪ್ಪ ಚಿನ್ನು ರಾಜು,
ಚುಚ್ತದ ಕಾಲು ಗೈಸ್ ಮುಗೀತು ಕಂಪ್ಲೀಟ್ ಬಿಸಿಲು ಗೈಸ್ ಬಿಸಿಲಲ್ಲಿ ನೈಟ್ ನೋಡಿ ನಮ್ಮಪ್ಪ ಅವರಪ್ಪ ಸತ್ತೋದಾಗ ಮೈ ಡ್ಯಾಡ್ ವಾಸ್ ಇನ್ 8th or 7th ಗೊತ್ತಾ. ನಮ್ಮಪ್ಪ ಇವಾಗ ನಿಮ್ಗೆ ಅನಿಸ್ಬೋದು ಏನಕ್ಕೆ ಇಷ್ಟೊಂದೆಲ್ಲ ಹಾರ ಹಾಕ್ತಾರೆ ಇದ್ದಾಗ ನೋಡ್ಕೊಳ್ಳಲ್ಲ ಅಂತ. ಇದ್ದಾಗ ಈ ವಾಸ್ ಸ್ಟಿಲ್ ಇನ್ ಸ್ಕೂಲ್ ಸ್ಟಡಿಂಗ್. ಇಫ್ ಈ ವಾಸ್ ದೇರ್ ನಾವು ಇವಾಗ ಏನಾದರೂ ನಮ್ಮ ತಾತ ಇದ್ದಿದ್ರೆ ಸಖತ್ತಾಗಿ ನೋಡ್ಕೊತಿದ್ವಿ ನಾವು. ಇಲ್ಲ ನಮ್ಗೆ ಅವು ಏನಂತಾರೆ ಆ ಭಾಗ್ಯ ಇಲ್ಲ. ತಾತ ಅಜ್ಜಿ ನೋಡ್ಕೊಳ್ಳೋ ಭಾಗ್ಯ ಇಲ್ಲ ನಮ್ಗೆ. ತಾತ ಆಗಲಿ ಅಜ್ಜಿ ಆಗಲಿ ಯಾರೂ ಇಲ್ಲ. ಹಾಗಾಗಿ ವರ್ಷಕ್ಕೊಂದ್ಸಲ ಅವ್ರಿಗೆ ಬಂದು ಈ ಥರ ಮನಸ್ಪೂರ್ವಕವಾಗಿ ವಿಶ್ ಮಾಡಿಬಿಟ್ಟು ಹೋಗ್ತೀವಿ. ನಮ್ಮನ್ನ ಕಾಪಾಡಿ ನೀಟಾಗಿ ಅಂತ ಪೂಜೆ ಮಾಡಿ ಹೋಗೋದು. ಅಪ್ಪ ಏನು ಅನ್ಸುತ್ತೆ ಅರ್ಥ ಆಗಿಲ್ಲ. ನೆಮ್ಮದಿ ಇದೆ ಅನ್ಸುತ್ತೆ. ಪೂಜೆ ಮಾಡಿದ ನೆಮ್ಮದಿ ಆಯ್ತು, ಸಂತೋಷ ಆಯ್ತು, ಖುಷಿ ಆಯ್ತು. ನಮ್ಮಪ್ಪ ನಮ್ಮಮ್ಮನ ಇಬ್ಬರಿಗೂ ಪೂಜೆ ಮಾಡಿ, ನಮ್ಮ ಅಣ್ಣದಿಬ್ಬರಿಗೂ ಪೂಜೆ ಮಾಡಿ ನಾನು ಅದಕ್ಕೆ ಅಂದೆ ದೊಡ್ಡ ಖುಷಿ ಆಯ್ತು. ನಾನೇನಂದೆ ಗೊತ್ತಾ ಬೈಲಿ, ಇವಾಗ ಎಲ್ಲರೂ ಹೇಳ್ತಾರೆ ಇಷ್ಟುಂಟು ಹಾರ ಹಾಕ್ತಿರ್ತೀರಾ, ಇವಾಗ ಇದ್ದಾಗ ನೋಡ್ಕೊಳ್ಳಿಲ್ಲ ಹಂಗೆ ಹಿಂಗೆ ಅಂತ. ಅದಕ್ಕೆ ಅದಕ್ಕೆ ನಾನು ಅಂದಿದ್ದೀನಿ ನಮ್ಮಪ್ಪ ಅವರಪ್ಪ ಸತ್ತೋದಾಗೇ ನಮ್ಮಪ್ಪ ಇನ್ನೂ ಸ್ಕೂಲಲ್ಲಿದ್ದರು 9ನೇ ಕ್ಲಾಸು, ಅದಕ್ಕೆ ನೋಡ್ಕೊಳಕ್ಕಾಗಿಲ್ಲ. ಇದ್ದಿದ್ರೆ ಇವಾಗ ಚಿಂದಂಗೆ ನೋಡ್ಕೊತಿದ್ವಿ. ಚಿಂದಾಗ ನೋಡ್ಕೊಳ್ಳಿ. ನಮ್ಮಮ್ಮ ಬದುಕಿದ್ರೆ ನಮ್ಮಮ್ಮನ ಚೆನ್ನಾಗಿ ನೋಡ್ಕೊಂಡಿದ್ವಿ ನಾವು. ಹೌದು ಗೈಸ್, ನಮ್ಮ ಅಜ್ಜಿ ಇದ್ದರು. ಸರ್ಟನ್ ಲಿಮಿಟ್ ನಮಗೆ ಬುದ್ಧಿ ಬರೋ ಇದ್ದಾಗ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಅಂತ ಹೇಳು. ಯಾರು ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ. ನಾವಿದ್ದಾಗ ಎಲ್ಲಾರನ್ನೂ ಚೆನ್ನಾಗಿ ಸಾಕಿದ್ದೀನಿ. ನಮ್ಮಪ್ಪ ಸುತ್ತಾಗ ನಾನು 9ನೇ ಕ್ಲಾಸು, 14-15 ವರ್ಷದ ಹುಡುಗ. ಆಮೇಲೆ SSLC ಗಂಟ ಓದಿ ಆಮೇಲೆ ಬೆಂಗಳೂರಿಗೆ ಬಂದು ಈ ಥರ ಇದ್ದೀನಿ. ನಮ್ಮ ತಂದೆ ಆಶೀರ್ವಾದದಿಂದ 4 ಜನನ ಬೆಂಗಳೂರಿಗೆ ಬಂದು ಮ್ಯಾರೇಜ್ ಸ್ವಂತ ಪಪ್ಪನೇ ಅವ್ರ ದುಡ್ಡನ್ನ ಮದುವೆ ಮಾಡ್ಕೊಂಡು ಪ್ರತಿಯೊಂದು ಪಪ್ಪನೇ ಮಾಡ್ಕೊಂಡ್ರು. ಪಪ್ಪ ಯಾರು ಮಾಡಿಲ್ಲ ಹಂಗೆ ಎಲ್ಲ ಪಪ್ಪನೇ ಮದುವೆ. ದಿಸ್ ಇಸ್ ಅವರ್ ಓನ್ ಸ್ಟ್ರಗಲ್. ಅವ್ರ ಮದುವೆಗೆ ಅವರೇ. ನಾನು ಸ್ವಂತವಾಗಿ ಈ ಥರ ಬೆಳೆದು ಹಿಂಗೆ ಮೇಲಕ್ಕೆ ಬಂದಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜೈ ಕರ್ನಾಟಕ. ಮತ್ತೆ ಬಂದ ಈ ಪೂಜಾರಿ ಏನೋ ಎಲ್ಲ ಗೈಸಮ್ಮ ಪೂಜೆ ಮಾಡೋಕ್ಕೆ ಬರಲ್ಲ, ಇವನ್ನೆಲ್ಲ ಪೂಜಾರಿ. ಮನೆಗೆ ಬಂದ್ವಿ ಗೈಸ್ ಫೈನಲಿ. ಹಬ್ಬದ ಬ್ರೇಕ್ಫಾಸ್ಟ್ ಏನು ಅಂತ ತೊಳಿತೀನಿ ಇರಮ್ಮ. ಹಬ್ಬದ ಬ್ರೇಕ್ಫಾಸ್ಟ್ ಏನು ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಬಂದು ಫಸ್ಟ್ ಕಾಲು ತೊಳಿಬೇಕಂತೆ. ಕಾಲು ತೊಳಿತಿದ್ದಾರೆ ನಮ್ಮ ರಾಜಣ್ಣವರು. ರಾಜಣ್ಣ ಸೈಡಿಗೆ ಬನ್ನಿ, ನಾನು ತೊಳ್ಕೊತೀನಿ. ಹಬ್ಬ ಇದು ರಾಜಣ್ಣನ ಮನೆ ಹಬ್ಬ. ಎಲ್ಲೂ ಬೆಲ್ಲ ತಿನ್ನಿ, ಬೆಲ್ಲ ತಿನ್ನಿ, ಒಳ್ಳೆ ಮಾತಾಡಿ. ಜೀವನದಲ್ಲಿ ಬೇವು ಇರುತ್ತದೆ, ಬೆಲ್ಲನೂ ಇರುತ್ತದೆ. ಬೇವು ಅನ್ನೋ ನಿಮ್ಮ ಸಿಹಿ ಘಟನೆಗಳು, ಸಿಹಿ ಅನ್ನೋ ನಿಮ್ಮ ಸಿಹಿ ಘಟನೆಗಳು ತಿಂದಿ ನಗು ನಗುತ್ತಾ ನಲಿ ನಲಿ ಗೀತಾ ಏನೇ ಆಗಲಿ. ಓಹೋ ಏನ್ರಿ ಗೀತಾವ್ರೆ? ಏನ್ರಿ ನಿಮ್ಮ ಹಾರ ಇವಾಗ ಪಪ್ಪನ ಕೊಟ್ಬಿಟ್ಟು ಕಾಲು ಮುಗಿಬೇಕಾ? ಬಿಟ್ರೆ ಮಾಡಿಸ್ಕೊತೀಯಪ್ಪ ವಿಡಿಯೋಗೋಸ್ಕರ ಆದರೂ. ಮಹಾಪ್ರಭುಗಳು ಬಂದರು, ಕಲ್ಸ್ವಾಮಿ ಬಂದರು, ಕಲ್ಸ್ವಾಮಿಗಳು ಬಂದರು. ಒಮ್ಮೆ ಕಲ್ಸ್ವಾಮಿಗಳು ಬಂದರು. ಅದಕ್ಕೆ ಹಿಡ್ಕೊ, ನೀನು ನನಗೆ ಕೊಡಬೇಕು. ತುಂಬ ಇಸ್ಕೊಂಬಿಟ್ಟಿದ್ದಾನೆ. ಬಗ್ಸಲ್ಲ, ಸೊಂಟ ಬಗ್ಗಲ್ಲ ಅನ್ಸುತ್ತಾ ಮಗಂಗೆ. ಗೈಸ್ ಇದು ನಮ್ಮ ಮನೆ ಬ್ರೇಕ್ಫಾಸ್ಟು. ಏನಮ್ಮ ಬ್ಲ್ಯಾಕ್ ಇದೆ? ಮಾವಿನಕಾಯಿ ಚಿತ್ರಾನ್ನ. ಗೈಸ್ ನೋಡಿ, ಮಾವಿನಕಾಯಿ ಚಿತ್ರಾನ್ನ.
ಪಪ್ಪಂಗೆ ಒಬ್ಬಟ್ಟು ಕೊಟ್ಟಿದ್ಯಾ ಹಾಂ ಮತ್ತು ತಟ್ಟೆಗೆ ಚಿತ್ರಾನ್ನ ಹಾಕ್ಬಿಟ್ಟು ಗೈಸ್ ಅಲ್ಲಿ ಕಲ್ಪುತ್ತಾರೆ ನೋಡಿ ಹೆಂಗೆ ತಿಂತಿದ್ದಾರೆ. ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟು ತಿನ್ಬೇಕು. ಹಾಂ ಮತ್ತು ಟಿಫನ್ನಿಗೆ ಯಾರಾದರೂ ಒಬ್ಬಟ್ಟು ತಿಂತಾರಾ? ಊಟಕ್ಕೆ ಊಟ ಟೈಮ್ ಇದು. ಊಟ 10:30 ಊಟದ ಟೈಮಾ? ನಮಗೆ 7 ಗಂಟೆ ಟಿಫನ್ ಟೈಮು. ಹೌದಾ ಗೈಸ್? ಮಾವಿನಕಾಯಿ ಚಿತ್ರಾನ್ನ. ನಿಮ್ಮ ಮನೇಲಿ ಏನೇನು ಬ್ರೇಕ್ಫಾಸ್ಟ್ ಮಾಡಿದ್ದೀರಾ ಹೇಳಿ. 5:30 6 ಗಂಟೆಗೆ ಇದ್ದಾವೆ. ಎಸ್ ನೋಡಿ, ನಮ್ಮ ಕಷ್ಟ ಬಿದ್ದು 3 ದಿವಸದಿಂದ ಬಂದು ಕಷ್ಟಪಟ್ಟು ಲಾಸ್ಟಿಗೆ ಫಲ ಸಿಕ್ಕಿರೋ ಊಟ ಆಯಿತು ತಾನೆ ಮಮ್ಮಿ? ಒಬ್ಬಟ್ಟೇನು ಇಷ್ಟೊಂದು ಬಿಸಿ ಇದೆ? ಒಬ್ಬಟ್ಟು ಜಾಸ್ತಿ ಬಿಸಿ ಆಗೋಯ್ತು. ಪಲ್ಯ, ಹೊಟ್ಟೆದು ವಡೆ, ಕಾಯಲು, ತುಪ್ಪ, ಎಲ್ಲರೂ ಒಂದು ರೌಂಡ್ ನಿದ್ದೆ ಹೊಡೆದ್ಬಿಟ್ಟು ಇವಾಗ ನಿಮ್ಮಲ್ಲಿ ಹಬ್ಬ ಎಲ್ಲ ಹೆಂಗೆ ಮಾಡಿದ್ರಿ ಏನು ಅಂತ ಕಮೆಂಟ್ ಹಾಕೋ ಟೈಮ್. ಇವಾಗ ಕಮೆಂಟ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ರೆಸ್ಪಾಂಡ್ ಮಾಡ್ತೀವಿ. ಅಷ್ಟೇ ಅಡುಗೆ ಊಟ ಇನ್ನೇನು ಬೇಕು? ಇನ್ನೇನು ಮಾಡಿದ್ಯಾ? ಅದೇ ಮಾವಿನಕಾಯಿ ಚಿತ್ರಾನ್ನ ತಿಂದ್ರಿ, ವಡೆ ತಿಂದ್ರಿ, ಅಷ್ಟೇ. ಇನ್ನೇನಿದೆ? ವೈಟ್ ರೈಸ್ ಇಲ್ಲ? ಹಾಂ, ವೈಟ್ ರೈಸ್, ರಸಮ್, ಕೊಬ್ಬರಿ ರಸ. ಆಯ್ತಾ? ತಗೋಪ್ಪ 20